Let's go! ನಮಸ್ಕಾರ ಸ್ನೇಹಿತರೆ, ಕೆನಡಾ ಕಥೆಗಳು ಚಾನೆಲ್ಗೆ ನಿಮ್ಮೆಲ್ಲರಿಗೂ ಪ್ರೀತಿಯ ಸುಸ್ವಾಗತ. ನೀವು ಕೆನಡಾದಲ್ಲೇ ಇರಿ ಅಥವಾ ಭಾರತದಲ್ಲೇ ಇರಿ, ಕೆನಡಾದ ಸುಂದರ ಜಗತ್ತನ್ನು ಕನ್ನಡಿಗರ ಕಣ್ಣಿಗೆ ಕಟ್ಟುವಂತೆ ತೋರಿಸುವುದೇ ನಮ್ಮ ಈ ಸಣ್ಣ ಪ್ರಯತ್ನ. ನೀವು ಇನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಆ ಕೆಂಪು ಬಟನ್ ಒತ್ತಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಇವತ್ತು ನಾವು ಒಂಟಾರಿಯೋ ಸ್ಕಾರ್ಬರೋದಿಂದ ಹೊರಟು ಡೌನ್ ಟೌನ್ ಟೊರೊಂಟೊದ ಅತ್ಯಂತ ಪ್ರಸಿದ್ಧ ಜಾಗಕ್ಕೆ ಹೋಗ್ತಾ ಇದ್ದೀವಿ. ಹೌದು, ನೀವು ತಮಿಳಿನಲ್ಲಿ ನೋಡಿದ ಹಾಗೆ ಇವತ್ತು ನಾವು ಭೇಟಿ ನೀಡ್ತಾ ಇರೋದು ಜಗತ್ಪ್ರಸಿದ್ಧ ರಿಪ್ಲೇಸ್ ಅಕ್ವೇರಿಯಂ ಆಫ್ ಕೆನಡಾ. ಇವತ್ತಿನ ಜರ್ನಿ ತುಂಬ ಸ್ಪೆಷಲ್ ಆಗಿದೆ, ಯಾಕಂದರೆ ನಾವು ಕಾರಿನಲ್ಲಿ ಹೋಗ್ತಿಲ್ಲ, ಬದಲಿಗೆ ಇಲ್ಲಿನ ಲೋಕಲ್ ಲೈಫ್ ಲೈನ್ ಆಗಿರೋ ಗೋ ಟ್ರೈನ್ ಮೂಲಕ ಪ್ರಯಾಣ ಮಾಡ್ತಾ ಇದ್ದೀವಿ. ಬನ್ನಿ, ತಡ ಮಾಡದೆ ನಮ್ಮ ಇವತ್ತಿನ ಸಣ್ಣ ಈ ಟ್ರೈನ್ ಟ್ರಿಪ್ ಶುರು ಮಾಡೋಣ. ಈಗ ನಾವು ಇರೋದು ಸ್ಕಾರ್ಬರೋದಲ್ಲಿನ ಏಜೆಂಟ್ ಕೋರ್ಟ್ ಗೋ ಸ್ಟೇಷನ್ನಲ್ಲಿ. ಕೆನಡಾದಲ್ಲಿ ಸಾರ್ವಜನಿಕ ಸಾರಿಗೆ ವ್ಯವಸ್ಥೆ ಎಷ್ಟು ಸಿಸ್ಟಮ್ಯಾಟಿಕ್ ಆಗಿದೆ ಅನ್ನೋದಕ್ಕೆ ಈ ಗೋ ಟ್ರೈನ್ ನೆಟ್ವರ್ಕ್ ಒಂದು ಬೆಸ್ಟ್ ಎಕ್ಸಾಂಪಲ್. ಇಲ್ಲಿ ಟಿಕೆಟ್ ತಗೊಳ್ಳೋದು, ಕಾರ್ಡ್ ಟ್ಯಾಪ್ ಮಾಡೋದು ಎಲ್ಲವೂ ತುಂಬ ಡಿಜಿಟಲ್ ಮತ್ತು ಸುಲಭ. ನೋಡಿ, ಸ್ಟೇಷನ್ ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆ ಅಲ್ವಾ? ಇಲ್ಲಿನ ಚಳಿಗಾಲದ ದಿನಗಳಲ್ಲಿ ಈ ಸ್ಟೇಷನ್ಗಳು ಹಿಮದಿಂದ ಮುಚ್ಚಿ ಹೋಗಿರುತ್ತೆ, ಆದರೆ ಈಗಿನ ಹವಾಮಾನ ತುಂಬ ಹಿತವಾಗಿದೆ. ಈಗೋ ನಮ್ಮ ಟ್ರೈನ್ ಬರ್ತಾ ಇದೆ ನೋಡಿ. ಗ್ರೀನ್ ಆ್ಯಂಡ್ ವೈಟ್ ಕಲರ್ನ ಈ ಡಬಲ್ ಡೆಕರ್ ಟ್ರೈನ್ ನೋಡೋಕೆ ಎಷ್ಟು ಲಕ್ಸುರಿಯಸ್ ಆಗಿ ಕಾಣುತ್ತೆ ಅಲ್ವಾ? ಬನ್ನಿ, ಸೀದಾ ಟ್ರೈನ್ ಒಳಗಡೆ ಹೋಗೋಣ. ವಾವ್, ಟ್ರೈನ್ ಒಳಗಡೆ ಎಂಟರ್ ಆಗ್ತಿದ್ದ ಹಾಗೆ ಒಂದು ಸೈಲೆಂಟ್ ಮತ್ತು ಪೀಸ್ಫುಲ್ ವೈಬ್ ಸಿಗುತ್ತೆ. ಇಲ್ಲಿನ ಸೀಟ್ಗಳು ಎಷ್ಟು ಕಂಫರ್ಟಬಲ್ ಆಗಿದೆ ನೋಡಿ. ನಮ್ಮ ಭಾರತದ ಲೋಕಲ್ ಟ್ರೈನ್ಗಳಿಗೂ ಇದಕ್ಕೂ ತುಂಬ ವ್ಯತ್ಯಾಸ ಇದೆ ಅಲ್ವಾ? ಇಲ್ಲಿ ಸದ್ದು ಗದ್ದಲ ತುಂಬ ಕಡಿಮೆ, ಜನರು ತುಂಬ ಸೌಮ್ಯವಾಗಿ ಇರ್ತಾರೆ. ಸ್ಕಾರ್ಬರೋದ ಗ್ರೀನರಿಯಿಂದ ಹಿಡಿದು ಡೌನ್ ಟೌನ್ನ ಎತ್ತರದ ಸ್ಕೈ ಸ್ಕ್ರೇಪರ್ಗಳು ಕಾಣಿಸುವವರೆಗಿನ ಈ ಜರ್ನಿ ನಿಜಕ್ಕೂ ಅದ್ಭುತ. ಏಜೆಂಟ್ ಕೋರ್ಟ್ನಿಂದ ಯೂನಿಯನ್ ಸ್ಟೇಷನ್ಗೆ ಹೋಗೋಕೆ ನಮಗೆ ಇನ್ನು ಕೆಲವೇ ನಿಮಿಷಗಳು ಬೇಕು ಅಷ್ಟೇ. ಕೆನಡಾ ಲೈಫ್ ಅಂದರೆ ಬರೀ ಕೆಲಸ ಅಷ್ಟೇ ಅಲ್ಲ, ವೀಕೆಂಡ್ ಬಂದರೆ ಈ ತರಹ ಫ್ಯಾಮಿಲಿ ಜೊತೆ ಎಂಜಾಯ್ ಮಾಡೋದು ಇಲ್ಲಿನ ಲೈಫ್ ಸ್ಟೈಲ್.
ನಾವೀಗ ಯೂನಿಯನ್ ಸ್ಟೇಷನ್ ತಲುಪಿ ಅಲ್ಲಿಂದ ಡೌನ್ಟೌನ್ ಟೊರೊಂಟೊದ ಬೀದಿಗಳಿಗೆ ಬಂದಿದ್ದೀವಿ. ಸುತ್ತಲೂ ನೋಡಿ, ಎತ್ತರದ ಕಟ್ಟಡಗಳು ಆಕಾಶವನ್ನೇ ಮುಟ್ಟುವ ಹಾಗೆ ನಿಂತಿವೆ. ಬಿಡುವಿಲ್ಲದ ಜನಜಂಗುಳಿ. ಈ ಪ್ರವಾಸಿಗರು ಸಿಟಿ ಲೈಫ್ ಅಂದ್ರೆ ಇದೇ ಅಲ್ವಾ? ಆದರೆ ಎಲ್ಲಕ್ಕಿಂತ ಹೆಚ್ಚಾಗಿ ನನ್ನ ಕಣ್ಣು ಸೆಳೆದಿದ್ದು ಈ ರಸ್ತೆ ಬದಿಯ ಸುಂದರವಾದ ಹೂವುಗಳು. ಕೆನಡಾದಲ್ಲಿ ವಸಂತ ಮತ್ತು ಬೇಸಿಗೆ ಕಾಲ ಬಂದರೆ ಸಾಕು, ಇಡೀ ಸಿಟಿಯನ್ನ ಈ ತರಹ ಕಲರ್ಫುಲ್ ಹೂವುಗಳಿಂದ ಸಿಂಗಾರ ಮಾಡ್ತಾರೆ. ಪ್ರಕೃತಿ ಮತ್ತು ಕಾಂಕ್ರೀಟ್ ಜಗತ್ತು ಎರಡನ್ನೂ ಎಷ್ಟು ಬ್ಯಾಲೆನ್ಸ್ ಮಾಡಿದ್ದಾರೆ ಅಲ್ವಾ? ಈ ಹೂವುಗಳ ಸೌಂದರ್ಯ ನಮ್ಮ ಜರ್ನಿಯ ಆಯಾಸವನ್ನೆಲ್ಲ ಮರೆಸುತ್ತೆ. ಇಗೋ ನೋಡಿ, ನಾವು ನಮ್ಮ ಇವತ್ತಿನ ಡೆಸ್ಟಿನೇಷನ್ಗೆ ತಲುಪಿಯೇ ಬಿಟ್ಟೆವು. ಆ ದೊಡ್ಡದಾದ ಬೋರ್ಡ್ ಕಾಣಿಸ್ತಾ ಇದೆಯಲ್ಲ, ಅದೇ ರಿಪ್ಲೀಸ್ ಅಕ್ವೇರಿಯಂ ಆಫ್ ಕೆನಡಾ. ಇದರ ಪಕ್ಕದಲ್ಲಿ ಕೆನಡಾದ ಹೆಮ್ಮೆಯ CN ಟವರ್ ಕೂಡ ಇದೆ. ಈ ಅಕ್ವೇರಿಯಂ ಒಳಗೆ ಬರೋಕೆ ಪ್ರಪಂಚದ ಮೂಲೆ ಮೂಲೆಗಳಿಂದ ಪ್ರವಾಸಿಗರು ಬರ್ತಾರೆ. ವೀಕೆಂಡ್ಸ್ನಲ್ಲಂತೂ ಇಲ್ಲಿ ಭರ್ಜರಿ ಕ್ಯೂ ಇರುತ್ತೆ. ನಾವಂತೂ ತುಂಬ ಎಕ್ಸೈಟ್ ಆಗಿದ್ದೀವಿ. ಈ ಬೋರ್ಡ್ ನೋಡ್ತಿದ್ದ ಹಾಗೆ ಒಳಗಡೆ ಇನ್ನು ಏನೇನು ಅದ್ಭುತಗಳು ಕಾದಿವೆಯೋ ಅನ್ನೋ ಕುತೂಹಲ ಜಾಸ್ತಿ ಆಗ್ತಿದೆ.
ಬನ್ನಿ, ಇನ್ನು ಜಾಸ್ತಿ ತಡ ಮಾಡದೆ ಟಿಕೆಟ್ ತಗೊಂಡು ಒಳಗಡೆ ಹೋಗೋಣ. ಓ ಮೈ ಗಾಡ್, ಒಳಗಡೆ ಕಾಲಿಡ್ತಿದ್ದ ಹಾಗೆ ನಾವು ಭೂಮಿ ಮೇಲೆ ಇದೀವ ಅಥವಾ ಸಮುದ್ರದ ಆಳದಲ್ಲಿದ್ದೀವ ಅನ್ನೋ ಅನುಭವ ಆಗ್ತಿದೆ. ಸುತ್ತಲೂ ನೀಲಿ ಬೆಳಕು, ನಮ್ಮ ಕಣ್ಣ ಮುಂದೆಯೇ ಈಜಾಡುತ್ತಿರುವ ಸಾವಿರಾರು ಜಾತಿಯ ಬಣ್ಣ ಬಣ್ಣದ ಮೀನುಗಳು. Whistle baby, let me know. Girl, I'm gonna show you how to do it, and we start real slow. You just put your lips together and come real close. Can you blow my whistle baby, whistle baby? Here we go. Whistle baby, let me know. Girl, I'm gonna show you how to do it, and we start real slow. You just put your lips together and come real close. Can you blow my whistle baby, whistle baby? Here we go. ಇಲ್ಲಿನ ಪ್ರತಿಯೊಂದು ನೀರಿನ ಟ್ಯಾಂಕ್ ಅಂತೂ ತುಂಬಾ ಅಚ್ಚುಕಟ್ಟಾಗಿ ಮೇಂಟೈನ್ ಮಾಡಿದ್ದಾರೆ. ಆ ಜೆಲ್ಲಿ ಫಿಶ್ಗಳ ಮೂಮೆಂಟ್ಸ್ ನೋಡಿ ಒಂಥರ ಡ್ಯಾನ್ಸ್ ಮಾಡಿದ ಹಾಗೆ ಕಾಣಿಸ್ತಿದೆ.
ನೋಡಿ, ಈ ಸಣ್ಣ ಮೀನುಗಳು ಎಷ್ಟು ಕ್ಯೂಟ್ ಆಗಿ ಕಾಣಿಸ್ತಿದೆ ಅಲ್ಲ. ಪ್ರಕೃತಿಯಲ್ಲಿ ಎಷ್ಟೊಂದು ವಿಧದ ಜೀವಿಗಳಿವೆ ಅಲ್ವಾ. ಮಕ್ಕಳಿಗೆ ಮಾತ್ರವಲ್ಲ, ದೊಡ್ಡವರಿಗೂ ಇದು ಒಂದು ಮ್ಯಾಜಿಕಲ್ ವರ್ಲ್ಡ್ ತರಹನೇ ಅನಿಸ್ತಾ ಇದೆ. ಸ್ನೇಹಿತರೆ, ಇನ್ನೊಂದು ವಿಷಯ, ಈ ರಿಪ್ಲೀಸ್ ಅಕ್ವೇರಿಯಂ ಸಣ್ಣದೇನಲ್ಲ. ಇದರಲ್ಲಿ ಬರೋಬ್ಬರಿ 5.7 ಮಿಲಿಯನ್ ಲೀಟರ್ಸ್ ನೀರಿದೆ. ಇಲ್ಲಿ ಬರೋಬ್ಬರಿ ಅಂದರೂ 450ಕ್ಕೂ ಹೆಚ್ಚು ತರಹದ ಸ್ಪೀಶೀಸ್ಗಳಿವೆ. ಸುಮಾರು 20,000ಕ್ಕೂ ಹೆಚ್ಚು ಸಮುದ್ರ ಜೀವಿಗಳು ವಾಸ ಮಾಡ್ತಾ ಇವೆ. ನೀವು ಇಲ್ಲಿ ಬರೀ ಸಾಮಾನ್ಯ ಮೀನುಗಳನ್ನು ಅಷ್ಟೇ ನೋಡಲ್ಲ. ಜಗತ್ತಿನ ಅತಿ ವಿಚಿತ್ರವಾದ ಜೀವಿಗಳಾದ ಜೈಂಟ್ ಪೆಸಿಫಿಕ್ ಆಕ್ಟೋಪಸ್, ರೇಡಿಯೋ ಆಕ್ಟಿವ್ ತರಹ ಹೊಳೆಯುವ ಜೆಲ್ಲಿ ಫಿಶ್ಗಳು, ಅಮೇರಿಕನ್ ಈಲ್ಸ್ ಮತ್ತು ಮನುಷ್ಯನ ಮುಖದ ಥರವೇ ಕಾಣಿಸುವ ಸ್ಟಿಂಗ್ ರೇಸ್ ಮೀನುಗಳನ್ನು ಕೂಡ ಇಲ್ಲಿ ನೋಡಬಹುದು. ಇದನ್ನೆಲ್ಲ ನೋಡ್ತಿರ್ಬೇಕಾದ್ರೆ ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಇಷ್ಟೊಂದು ಮೀನುಗಳಿಗೆ ದಿನ ಆಹಾರ ಹೇಗೆ ಕೊಡ್ತಾರೆ? ಒಂದನ್ನೊಂದು ತಿನ್ನಲ್ವಾ ಅಂತ. ಇಲ್ಲಿದೆ ನೋಡಿ ಆ ಸೀಕ್ರೆಟ್. ಇಲ್ಲಿನ ಸಿಬ್ಬಂದಿ ಪ್ರತಿಯೊಂದು ಜೀವಿಯ ಆಹಾರದ ಕ್ರಮವನ್ನು ತುಂಬ ಸಿಸ್ಟಮ್ಯಾಟಿಕ್ ಆಗಿ ಮ್ಯಾನೇಜ್ ಮಾಡ್ತಾರೆ. ದೊಡ್ಡ ಟ್ಯಾಂಕ್ಗಳಲ್ಲಿ ಇರುವ ಸಣ್ಣ ಮೀನುಗಳಿಗೆ ಆಹಾರ ನೀಡಲು ವಿಶೇಷವಾದ ಟಾರ್ಗೆಟ್ ಫೀಡಿಂಗ್ ಟ್ಯೂಬ್ಸ್ ಬಳಸ್ತಾರೆ. ಅಂದರೆ ಒಂದು ಉದ್ದನೆಯ ಪೈಪ್ ಮೂಲಕ ಆಹಾರವನ್ನು ಸೀದಾ ಟ್ಯಾಂಕ್ನ ತಳಭಾಗಕ್ಕೆ ಕಳುಹಿಸ್ತಾರೆ. ಇದರಿಂದ ಸಣ್ಣ ಮೀನುಗಳು ಕೆಳಗಡೆ ಆಹಾರ ತಿನ್ನುತ್ತವೆ. ಮೇಲಿರುವ ಶಾರ್ಕ್ಗಳಿಗೆ ಅವು ಸಿಗೋದೇ ಇಲ್ಲ. ಇನ್ನು ಸ್ಟಿಂಗ್ರೇ ಮೀನುಗಳಿಗೆ ಡೈವರ್ಸ್ ಸ್ವತಃ ನೀರಿನೊಳಗೆ ಹೋಗಿ ಕೈಯಾರೆ ಸೀಗಡಿ, ಕರಾವಳಿ ಮೀನುಗಳನ್ನು ತಿನ್ನಿಸ್ತಾರೆ. ಶಾರ್ಕ್ಗಳಿಗೆ ವಾರಕ್ಕೆ 3 ಬಾರಿ ಉದ್ದನೆಯ ಕಡ್ಡಿಗಳ ಲಾಂಗ್ ಪೋಲ್ಸ್ ಅಂತ ಕರೀತಾರೆ. ಅದರ ಮೂಲಕ ಸ್ಪೆಷಲ್ ಮಾಂಸದ ಆಹಾರ ಕೊಡ್ತಾರೆ.
ಈ ಇಡೀ ಅಕ್ವೇರಿಯಂ ಅನ್ನು ಒಟ್ಟು 10 ವಿಭಿನ್ನ ಗ್ಯಾಲರಿಗಳಾಗಿ ವಿಂಗಡಿಸಿದ್ದಾರೆ. ಅದರಲ್ಲಿ ಪ್ರಮುಖವಾದದ್ದು ಆರ್ಟಿಕ್ ಪ್ಯಾಸೇಜ್. ನಿಮಗೆ ಗೊತ್ತಾ, ಆರ್ಟಿಕ್ ಪ್ರದೇಶ ಅಂದರೆ ಕಡು ಚಳಿ. ಅದಕ್ಕಾಗಿಯೇ ಈ ವಿಭಾಗದಲ್ಲಿ ನೀರಿನ ತಾಪಮಾನವನ್ನು -ಡಿಗ್ರಿ ಅಥವಾ ಅತಿ ಕಡಿಮೆ ತಾಪಮಾನದಲ್ಲಿ ಕಟ್ಟುನಿಟ್ಟಾಗಿ ಇಡಲಾಗುತ್ತದೆ. ಇಲ್ಲಿ ನಮಗೆ ಅಲಸ್ಕಾನ್ ಕಿಂಗ್ ಕ್ರ್ಯಾಬ್ಸ್ ಅಂದರೆ ದೈತ್ಯ ಏಡಿಗಳು ನೋಡೋಕೆ ಇರ್ತವೆ. ಇನ್ನುಳಿದಂತೆ ಕೆನಡಾದ ಸ್ಥಳೀಯ ನದಿ ಮತ್ತು ಸರೋವರಗಳ ಮೀನುಗಳಿಗಾಗಿ ಕೆನೆಡಿಯನ್ ವಾಟರ್ಸ್ ಇದೆ. ಇಂಡೋ ಪೆಸಿಫಿಕ್ ಮಹಾಸಾಗರದ ಬಿಸಿನೀರಿನ ಹವಳದ ದಂಡೆಗಳ ವೈವಿಧ್ಯತೆಗಾಗಿ ರೇನ್ಬೋ ರೀಫ್ ಕೂಡ ಇದೆ. ಪ್ರತಿಯೊಂದು ವಿಭಾಗದಲ್ಲೂ ಆಯಾ ಜೀವಿಗಳು ಸಮುದ್ರದಲ್ಲಿ ಹೇಗೆ ಇರುತ್ತವೆಯೋ ಅದೇ ತರಹದ ಕೃತಕ ವಾತಾವರಣ, ನೀರಿನ ಲವಣಾಂಶ ಮತ್ತು ತಾಪಮಾನವನ್ನು ಲೈಫ್ ಸಪೋರ್ಟ್ ಸಿಸ್ಟಮ್ ಮೂಲಕ ದಿನದ 24 ಗಂಟೆಯೂ ನಿಯಂತ್ರಿಸಲಾಗುತ್ತದೆ. ಇಲ್ಲಿನ ವಿಶೇಷ ಅಂದರೆ 95%ಗಿಂತ ಹೆಚ್ಚು ನೀರನ್ನು ದಿನಾಗ್ಲೂ ಫಿಲ್ಟರ್ ಮಾಡಿ ರೀಸೈಕಲ್ ಮಾಡಲಾಗುತ್ತೆ. ಸ್ನೇಹಿತರೆ, ರಿಪ್ಲೀಸ್ ಅಕ್ವೇರಿಯಂನ ಈ ಆರಂಭದ ಜರ್ನಿಯೇ ಇಷ್ಟೊಂದು ಬ್ಯೂಟಿಫುಲ್ ಆಗಿದೆ ಅಲ್ವಾ? ಆದರೆ ಅಸಲಿ ರೋಮಾಂಚನ, ಅಸಲಿ ಥ್ರಿಲ್ಲರ್ ಇನ್ನು ಮುಂದೆನೇ ಇರೋದು. ಹೌದು, ಈ ಅಕ್ವೇರಿಯಂನ ಅತ್ಯಂತ ಭಯಾನಕ ಮತ್ತು ಪ್ರಸಿದ್ಧ ಜಾಗವಾಗಿರೋ ಡೇಂಜರಸ್ ಲಗೂನ್ ಕಡೆಗೆ ನಾವು ಈಗ ಹೆಜ್ಜೆ ಇಡ್ತಾ ಇದ್ದೀವಿ. ಅಲ್ಲಿ ನಮ್ಮ ತಲೆಯ ಮೇಲೆಯೇ ಶಾರ್ಕ್ ಮೀನುಗಳು ಈಜಾಡುತ್ತವೆ. ಆದರೆ ಆ ರೋಮಾಂಚನಕಾರಿ ದೃಶ್ಯಗಳನ್ನು ನೀವು ನೋಡಬೇಕಾದ್ರೆ ನಮ್ಮ ಭಾಗ 2 ವಿಡಿಯೋಗೋಸ್ಕರ ಕಾಯಬೇಕು. ಮುಂದಿನ ವಿಡಿಯೋದಲ್ಲಿ ಶಾರ್ಕ್ ಮೀನುಗಳ ಜಗತ್ತನ್ನು ನಿಮಗೆ ಹತ್ತಿರದಿಂದ ತೋರಿಸ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಮತ್ತು ಕೆನಡಾ ಕಥೆಗಳು ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಸಿಗೋಣ ಮುಂದಿನ ಭಾಗದಲ್ಲಿ. ಅಲ್ಲಿಯವರೆಗೂ ಟೇಕ್ ಕೇರ್. ಸಿ ಯು. ಬಾಯ್ ಬಾಯ್.